ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶಾಲಿ. ಹಾಗೆ ಇವತ್ತು ಭಾನುವಾರ ಏಪ್ರಿಲ್ 6ನೇ ತಾರೀಕು. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಇವತ್ತು ನಮ್ಮ ಕಡೆ ಸಂಪ್ರದಾಯದ ಪ್ರಕಾರ ರಾಮನವಮಿಗೆ ಪಾನಕ ವಿಶೇಷವಾಗಿ ಹೆಸರುಬೇಳೆ ಮಾಡೋದನ್ನ ಹೇಗೆ ಅಂತ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ಕೊಬರ್ತೀನಿ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಒಂದು 5 ಮೆಂಬರ್ಸ್ಗೆ ಆಗೋಷ್ಟು ಪಾನಕ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣದು 2 ಅಚ್ಚನ ಈ ಥರ ದಪ್ಪದಲ್ಲಿ ಕುಟ್ಟಣಿಗೆಯಲ್ಲಿ ಕುಟ್ಟಿಟ್ಕೊಂಡು ಈಗ ಫಸ್ಟು ಬೆಲ್ಲನ ಹಾಕಿ ಅದಕ್ಕೆ ಒಂದು 4 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕಿ ಇದನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಈ ಬೆಲ್ಲ ಎಲ್ಲ ಕರಗ್ತಾ ಇರುತ್ತೆ. ಈಗ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇನು ಮಧ್ಯದಲ್ಲಿ ಸೀಡ್ಸ್ ಕಾಣ್ತಾ ಇದೆಯಲ್ಲ, ಆ ಸೀಡ್ಸ್ನೆಲ್ಲ ತಗೊಂಡು ಕಟ್ ಮಾಡಿಕೊಂಡು ಕಂಪ್ಲೀಟಾಗಿ ಸೀಡ್ಸ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಸೀಡ್ಸ್ ತೆಗಿಯೋದನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಹಾಗೇ ಬರುತ್ತೆ ತಿಳಿ ಥರ ತೆಗೆದು ಈಗ ಇದನ್ನು ಸಣ್ಣದು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದನ್ನು ಜಾಡ್ಗೆ ಹಾಕ್ಕೊತಾ ಇದ್ದೀನಿ. ನಂದು ಬ್ಲೆಂಡರ್ ಹಾಳಾಗಿದೆ, ಸೊ ಹಾಗಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕ್ತಾಯಿಲ್ಲ, ಹಾಗೆಯೇ ರುಬ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ಹಾಕೋಕ್ಕೆ ಸ್ವಲ್ಪ ಎತ್ತಿಡ್ಕೋಬೋದು. ನಾನಿಲ್ಲ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಹಾಕೊಂಡು ನೋಡ್ತಾ ಇರ್ಬೋದು, ಈಗ ಇಷ್ಟು ಸಣ್ಣಕ್ಕೆ ರುಬ್ಕೊಬಂದಿದ್ದೀನಿ. ಈಗ ಕುಟ್ಟಣಿಗೆಯಲ್ಲಿ ಒಂದು 4 ಏಲಕ್ಕಿ ಕಾಯಿನ ಸುಲಿದು ಹಾಕ್ಕೊಂಡಿದ್ದೆ. ಇದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಕುಟ್ಕೊತಾ ಇದ್ದೀನಿ. ಕುಟ್ಕೊಂಡೀಗ ಬೆಲ್ಲನ ಫಿಲ್ಟರ್ ಮಾಡ್ಕೋಬೇಕು. ಕರಗಿದೆ ಪೂರ್ತಿ ಬೆಲ್ಲ ನೀರಲ್ಲಿ. ಸೊ ಈಗ ಫಿಲ್ಟರ್ ಮಾಡ್ಕೊಳೋದ್ರಿಂದ ಇಲ್ಲೇನಿರುತ್ತೆ ಒಂಥರ ಕಡ್ಡಿ ಥರ ಅಥವಾ ಇನ್ನು ಉಳಿದಿರೋ ಬೆಲ್ಲ ಕೂಡ ತೆಗೆದಾಕ್ಬೋದು. ಈಗ ನಾವು ರುಬ್ಕೊಬಂದಿದ್ವಲ್ಲ ಮಸ್ಕುಮುಲನ, ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಕಾಯಿನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಹುಳು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಆಗುತ್ತೆ, ಅದನ್ನು ಇದರೊಟ್ಟಿಗೆ ಸೇರಿಸ್ಕೋಬೋದು. ಒಣಶುಂಠಿ ಪೌಡ್ರ್ ಇದ್ದರೆ ಹಾಕೋಬೋದು, ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿಕೊಂಡ್ರೆ ಇದಕ್ಕೆ ಒಂದು ದಳ ತುಳಸಿ ಎಲೆ ಹಾಕಿದರೆ ನಮಗೆ ಪಾನಕ ರೆಡಿ ಆಯಿತು. ಈಗ ಕೋಸಂಬರಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 1 ಕಪ್ಪಷ್ಟು ಹೆಸರು ಬೇಳೆನ ಅರ್ಧ ಗಂಟೆ ಮುಂಚೆ ನೆನೆಹಾಕಿದ್ದೆ. ಇಲ್ಲಿ ಒಂದು ದೊಡ್ಡದು ಸೌತೆಕಾಯಿನ ತುರಿದು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿಕಾಯಿ, ಹಾಗೆ ಕ್ಯಾರೆಟ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಕೊನೆಯದಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಲೆಮನ್ನ ಹಾಕಿ ಕೋಸಂಬರಿ ರೆಡಿ ಆಯಿತು. ನನಗೆ ಪ್ರಸಾದಕ್ಕೆ ಪಾನಕ ಮತ್ತು ಕೋಸಂಬರಿನ ರೆಡಿ ಮಾಡಿದ್ದೀನಿ. ಮಜ್ಜಿಗೆ ಸಂಜೆ ಮಾಡ್ತೀನಿ, ಸೊ ಹಾಗಾಗಿ ಈಗ ಪಾನಕ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರಿಂದ ಪಾನಕ ಮತ್ತು ಕೋಸಂಬರಿನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದು. ಆ ಕ್ವಿಕ್ಕಾಗಿ ಮಾಡೋದನ್ನ ಹೇಗೆ ಅಂತ ಆ ರೆಸಿಪಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತಾನೆ ಕಂಟಿನ್ಯೂಸ್ ಆಗಿ ನೋಡಿ. ನಾನಿಲ್ಲಿ ಒಂದು ಪಾನ್ಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ, ತುಂಬ ಫ್ರೈ ಮಾಡಬಾರ್ದು. ಇದು ನೋಡ್ತಾ ಇರ್ಬೋದು, ಈಗ ಫುಲ್ ಫ್ರೈ ಆಗಿ ಹೋಗೋದಂಗೆ ಆಗಿದೆ. ಈಗ ನಾನು ತೆಗೆದು ಅದನ್ನು ಜಾರ್ಗೆ ಹಾಕಿ ಫುಲ್ಲು ನುಣ್ಣಗೆ ಪೌಡ್ರ್ ಥರ ರುಬ್ಕೊಂಬರ್ತಾಯಿದ್ದೀನಿ. ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದೇ ಪಾನ್ಗೆ, ಬಿಸಿ ಇತ್ತಲ್ಲ ಅದೇ ಪಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಟಪಟ ಅಂತ ಸಿಡಿತಾ ಇದೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಫ್ರೈಗೆ ಹಾಕ್ಕೊಂಡು ಇದಕ್ಕೆ 1-2 ನಿಮಿಷ ಬಿಟ್ಟು ಈಗ ಅದೇ 1 ಟೇಬಲ್ ಸ್ಪೂನಲ್ಲಿ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ. ಇಲ್ಲಿ ಖಾರಕ್ಕೆ ಚೆನ್ನಾಗಿರಬೇಕು, ಖಾರ ಚೆನ್ನಾಗಿರಬೇಕು ಹುಣಸೆಹಣ್ಣಿನ ಚಿತ್ರಾನ್ನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು 10 ಹಸಿಮೆಣ್ಸಿಕಾಯಿನ ಉದ್ದುದ ಸೀಳ್ಬಿಟ್ಟು ಅದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆ ಸಾಸಿವೆ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಮಾಡಿ ಹಸಿ ಸ್ಮೆಲ್, ಈರುಳ್ಳಿದ ಹಸಿ ಸ್ಮೆಲ್ ಏನಿದೆ ಅಲ್ಲಿವರೆಗೂ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡು ಒಂದು 2-3 ನಿಮಿಷ ಹಾಗೆಯೇ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಫ್ಲೇಮ್ನ ಸಣ್ಣಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಹಾಗೆ ಇಲ್ಲಿ ಪೌಡ್ರ್ ಮಾಡ್ಕೊಬಂದಿದ್ದೀನಲ್ಲ ನೋಡಿ, ಈ ಥರ ಆಗಿದೆ. ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಕ್ಕೆ ಇಟ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ರಸ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈಗ ಫುಲ್ಲು ಆನಿಯನ್ನು ಫುಲ್ ಫ್ರೈ ಆಗ್ತಾಯಿದೆ.
ಕಂಪ್ಲೀಟಾಗಿ. ಹಾಗೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅನ್ನಿಸ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈಗ ಕಲರ್ ಚೇಂಜ್ ಆಗ್ತಾ ಇದೆ, ಗಮನಿಸ್ತಾ ಇರ್ಬೋದು ಕಂಪ್ಲೀಟಾಗಿ. ಈ ಕಲರ್ ಚೇಂಜ್ ಆದ ತಕ್ಷಣ ನಾವು ಇಲ್ಲಿ ಹುಣಸೆಹಣ್ಣನ್ನು ನೆನಕ್ಕೆ ಹಾಕಿದ್ವಲ್ಲ, ಫಸ್ಟು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಬೇಕಾಗತ್ತೆ. ಈಗ ಹುಣಸೆಹಣ್ಣು ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ತೆಗೆದ್ಬಿಟ್ಟು ಈಗ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಈಗ ಕುದೀತಾ ಇದೆ. ಇದೇ ಸಂದರ್ಭದಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಆ ಪುಡಿ ಅಂತ ಕರಿತೀವಿ, ಇದನ್ನು ಪುಡಿ ಚಿತ್ರಾನ್ನ ಅಂತಲೂ ಹೇಳ್ತಾರೆ, ಹುಣಸೆಹಣ್ಣಿನ ಚಿತ್ರಾನ್ನ ಅಂತಲೂ ಹೇಳ್ತಾರೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಸ್ಟಾಕ್ ಇಟ್ಕೊಳ್ಳಲ್ಲ ಯಾವಾಗ್ಲೂ. ಹಾಗಾಗಿ ನಾನು ಫ್ರೆಶ್ಶಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಹುಣಸೆಹಣ್ಣು ಮತ್ತು ಈ ಪುಡಿ ಮತ್ತು ಹಾಗೆ ಖಾರ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸಿಂಪಲಾಗಿ ಆಗುತ್ತೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಇಡಿ ಹಾಕ್ತಾಯಿದ್ದೀನಿ. ಹಾಗೆ ಕಾಯಿ ತುರಿನೂ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತ ಹೇಳ್ತೀನಿ. ಚಿತ್ರಾನ್ನ ತಿನ್ನೋರಿಗೆ, ಚಿತ್ರಾನ್ನ ಲವರ್ಸಿಗೆ ಇದೊಂದು ಫೇವ್ರೇಟ್ ರೆಸಿಪಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಶ್ರೀರಾಮರು ನಮಗೆ 1000 ವರ್ಷಗಳಿಂದ ಆದರ್ಶಪ್ರಾಯವಾಗಿದ್ದಾರೆ. ಹಾಗೆ ರಾಮ ಎಂಬ ಮಹತ್ವವಾದದ್ದು ರಾಮಾಯಣ ಎಂಬ ಗುಡಿಯಲ್ಲಿ ಪ್ರತಿಷ್ಠಾಪಿತವಾಗಿದೆ. ರಾಮನು ಧರ್ಮದ ವಿಗ್ರಹರೂಪ ಎಂಬ ವಾಲ್ಮೀಕಿಗಳ ಹೇಳಿಕೆ ಸಾಧಾರಣವಾದುದಲ್ಲ. ಹಾಗೆ ಧರ್ಮ ಎಂದರೆ ಏನು ಎಂದು ವಿವರಿಸುವುದು ಸುಲಭವಲ್ಲ. ಧರ್ಮವೇ ರಾಮನ ರೂಪದಲ್ಲಿ ಅವತರಿಸಿ ಬಂದಿದೆ ಎನ್ನುತ್ತಾರೆ. ಈ ಮಾತನ್ನು ಪ್ರಜೆಗಳ ಮೂಲಕ ಹೇಳಿಸಿರುವುದು ವಿಶೇಷವಾಗಿದೆ. ಧರ್ಮವನ್ನು ರಕ್ಷಿಸಿದವರನ್ನು ಧರ್ಮ ರಕ್ಷಿಸುತ್ತದೆ ಎಂಬ ಸ್ತೋತ್ರವೊಂದಿದೆ. ಶ್ರೀರಾಮನು ಧರ್ಮವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಪ್ರೀತಿಯಿಂದ ಕಾಪಾಡಿ ಘೋಷಿಸಿದವನು. ಇವತ್ತಿನ ಈ ರಾಮನ ನುಡಿಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಯೂಸ್ಫುಲ್, ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.